ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆರಿ ಗುಡ್. ಸೂರ್ಯ ನಮಸ್ಕಾರ ಮಾಡ್ರಿ. ವೆರಿ ಗುಡ್. ಚೆನ್ನಾಗಿ ರೆಡಿಯಾಗಿದ್ದಾರೆ. ಸೂಪರ್ ಗುಡ್. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ವೆಡ್ನೆಸ್ಡೇ ಬ್ಲಾಗ್. ಇನ್ನು ಟ್ಯೂಸ್ಡೇ ಹಬ್ಬ ಎಲ್ಲ ಮುಗೀತು. ಇವತ್ತು ವೆಡ್ನೆಸ್ಡೇ. ಇನ್ನು ಫುಲ್ ನಾನ್ ವೆಜ್ ಅಲ್ವಾ, ಎಲ್ಲರ ಮನೇಲಿ ಫುಲ್ ನಾನ್ ವೆಜ್ಜೇ. ಸೊ ನಮ್ಮ ಮನೇಲಿ ಕೂಡ ನಾನ್ ವೆಜ್ಜೇ. ಸೊ ನಾವು ಏನೆಲ್ಲ ಸ್ಪೆಷಲ್ ಮಾಡಿದ್ದೀವಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಓಕೆ, ಬಾಯ್ ಬಾಯ್. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ನಾನ್ ವೆಜ್ ಬಂದು ಮಟನ್ ತಂದಿದ್ದೀವಿ. 2 kg ಮಟನ್ ತಗೊಬಂದಿದ್ದೀವಿ. ಸೊ ಆ ಮಟನಲ್ಲಿ ನಾವು ಮಾಡ್ತಿರೋದು ಮಟನ್ ಬಿರಿಯಾನಿ ಆ್ಯಂಡ್ ಮಟನ್ ಸಾರು ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಪ್ಯೂರಿ, ಆಮೇಲೆ ಗ್ರೀನ್ ಚಿಲ್ಲಿ, ಪುದೀನ, ಕೊತ್ತಂಬರಿ ಪೇಸ್ಟು, ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು, ಆಮೇಲೆ ಇದು ಕೊಬ್ಬರಿದು ಹಸೆ ಕೊಬ್ಬರಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಪೇಸ್ಟು. ಸೊ ಇದೆಲ್ಲ ಮಸಾಲೆ ರೆಡಿಯಾಗಿದೆ. ಇವಾಗ ನಾವಿಲ್ಲಿ ಸ್ವಲ್ಪ ಲಿವರ್ ಎಲ್ಲ ಇರುತ್ತಲ್ವ, ಅದನ್ನು ಉಪ್ಪು, ಖಾರ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ಮಟನ್ ಸಾರಿಗೆ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡು ಲಾಸ್ಟಲ್ಲಿ ಫ್ರೈ ಮಾಡ್ತಿದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಸರಿಯಾಗಿ ಬೆಂದಿಲ್ಲ ಅಂತ ಹೇಳಿ ಫ್ರೈ ಮಾಡ್ತಿದ್ದಾರೆ. ಹಾಗೆ ನಾನು ವಿಡಿಯೋ ಶೂಟ್ ಮಾಡಿಕೊಂಡೆ. ಅವ್ರಿಗೂ ಕೂಡ ಕುಕ್ಕಿಂಗ್ ಗೊತ್ತಿದೆ. ಸಮ್ಟೈಮ್ಸ್ ಕುಕ್ ಮಾಡ್ತಾರೆ. ಅದು ನಮ್ಮ ಮಕ್ಳಿಗೋಸ್ಕರ ಮಾಡ್ತಿರ್ತಾರೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ಮಾಡಲ್ಲ, ನಮ್ಮ ಮಕ್ಕಳಿಗೆ ಮಾಡಿಕೊಡ್ತಿರ್ತಾರೆ. ಮತ್ತು ಇಲ್ಲಿ ನಾನು ಮಟನ್ ಸಾರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಲಂಚ್ ಅಂತೂ ರೆಡಿ ಆಯಿತು. ಇದು ಮಟನ್ ಸಾರು, ಆಮೇಲೆ ಬ್ಲಡ್ ಇರುತ್ತಲ್ಲ, ಸೊ ಅದರಲ್ಲಿ ಫ್ರೈ ಮಾಡಿರೋದು, ಆಮೇಲೆ ವೈಟ್ ರೈಸ್, ಮುದ್ದೆ ಆ್ಯಂಡ್ ಮಟನ್ ಬಿರಿಯಾನಿ. ಇಷ್ಟೆಲ್ಲ ನಮ್ಮದು ಲಂಚ್ ಮೆನ್ಯೂ. ಇಲ್ಲಿ ನಾನು ಮಾಡಿರೋ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು ಹೇಗೆ ಮಾಡೋದು ಅಂತ ಹೇಳಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮತ್ತೆ ವಿಡಿಯೋ ಶೂಟ್ ಮಾಡಿಲ್ಲ. ಇಲ್ಲಿ ನಾನು ನಮ್ಮ ಹಸ್ಬೆಂಡು ಊಟ ಮಾಡ್ತಾ ಇದ್ದೀವಿ. ಸೊ ಊಟ ಎಲ್ಲ ಮುಗೀತು. ರಿಯಲಿ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು. ಸೊ ನಾನು ಇವತ್ತು ಮಾಡಿರೋ ಮಟನ್ ಬಿರಿಯಾನಿ, ಮಟನ್ ಗ್ರೇವಿ ಎಲ್ಲ ನಾನು ಪ್ರೀವಿಯಸ್ ವ್ಲಾಗಲ್ಲೇ ಹಾಕಿದ್ದೀನಿ. ಸೇಮ್ ಅದೇ ಥರನೇ ನಾನು ಮಾಡಿರೋದು. ಇನ್ನು ಬೇರೆ ಡಿಫ್ರೆಂಟಾಗಿ ಏನು ಮಾಡೋಕ್ಕೋಗಿಲ್ಲ. ಸೇಮ್ ಅದೇ ಥರನೇ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೂಪರಾಗಿತ್ತು. ನಮ್ಮ ಮನೇಲಿ ಅಂದರೆ ತುಂಬ ಎಲ್ರಿಗೂ ಇಷ್ಟ ಆಯಿತು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಟೆರಸ್ ಮೇಲೆ ಬಂದಿದ್ದೀವಿ ಚಂದ್ರನ ನೋಡೋಣ ಅಂತ ಹೇಳಿ. ಗವ್ಯ ಹಾಯ್ ಮಾಡ್ರಿ. ಇನ್ನು ಚಂದ್ರ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡು. ಇದೇ ಬಂದಿದೆಯಾ? ಮಲಗಬೇಡ, ಊಟ ಮಾಡಿ ಮಲ್ಕೊ ಅಂತೆ. ನಮ್ಮ ಗವ್ಯ ನೋಡ್ರಿ ಹೆಂಗೆ ಆಟ ಆಡ್ತಿದ್ದಾಳೆ. ಗವ್ಯ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ದಾಳೆ. ಮರಿ ಇದು ಏನು ಆಟ ಆಡ್ತಿದ್ಯಾ? ಸೂಪರ್ ಆ್ಯಕ್ಟಿವ್ ಗರ್ಲ್ ಅಂತ ನಮ್ಮ ಗವ್ಯ. ವಾವ್. ಸೂರ್ಯ ನಮಸ್ಕಾರ ಮಾಡು. ಸೂರ್ಯ ನಮಸ್ಕಾರ ಹೆಂಗೆ ಮಾಡೋದು? ಎಕ್ಸಸೈಸ್ ಎಲ್ಲ ಮಾಡು. ವೆರಿ ಗುಡ್. ಸೂರ್ಯ ನಮಸ್ಕಾರ ಮಾಡ್ರಿ. ವೆರಿ ಗುಡ್. ವೆರಿ ಗುಡ್. ಇನ್ನು ಮಾಡು. ವೆರಿ ಗುಡ್. ಹಂಗೆ ಕರೆಕ್ಟು. ವೆರಿ ಗುಡ್. ವೆರಿ ಗುಡ್. ನೋಡಲ್ಲ ಮಾಮ ಥರ. ನೆಕ್ಸ್ಟ್ ಹಂಗೆ ಪಚ್ಚಬೇಕು. ಆಮೇಲೆ ಎದ್ದೇಳಬೇಕು ಅಷ್ಟೇ. ವೆರಿ ಗುಡ್. ವೆರಿ ಗುಡ್. ಓಂ ನಮಃ ಶಿವಾಯ ಮಾಡ್ರಿ. ಸ್ಲಿಪ್ಪರ್ ಬಿಟ್ಟು ಮಾಡಬೇಕು. ಓಂ ನಮಃ ಶಿವಾಯ ಸ್ಲಿಪ್ಪರ್ ಬಿಟ್ಟು ಮಾಡು. ನೋಡಲ್ಲ ಮಾಮ ಮಾಡೋತಂಗೆ ಮಾಡು. ಸ್ಲಿಪ್ಪರ್ ಶೂ ಬಿಡು. ಶೂ ಬಿಟ್ಟು ನಿಧಾನಕ್ಕೆ ಮಾಡು. ಓಂ ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್.
ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಎಷ್ಟು ಬ್ಯುಸಿಯಾಗಿದ್ದಾರೆ. ಈ ಬಿಸ್ನೆಸ್ ಮಾಡೋರ್ದು ಹೇಗೆ ಅಂತಂದರೆ ಎಲ್ಲಿ ಬಂದರೂ ಆ ಟೆನ್ಷನ್ ಸ್ವಲ್ಪ ಆದರೂ ಇದ್ದೇ ಇರುತ್ತಲ್ವ. ಮತ್ತು ನಾನು ಮಕ್ಕಳು ಎಲ್ಲರೂ ಟೆರೆಸ್ ಮೇಲೆಗೆ ಬಂದಿದ್ವಿ ಚಂದ್ರನ ನೋಡೋಕ್ಕೆ ಅಂತ ಹೇಳಿ. ಚಂದ್ರ ನಮಗೆ ಕಾಣಿಸ್ತಿದೆ, ಇಲ್ಲಿ ವಿಡಿಯೋದಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಆಮೇಲೆ ಇನ್ನು ಅಲ್ಲೇ ಎಲ್ಲರೂ ಪೂಜೆ ಮಾಡಿಬಿಟ್ಟು ಕೆಳಗಡೆ ಹೋಗಿ ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ವಿ. ಅಲ್ಲಿ ನೋಡಿ ಚಂದ್ರ ಅಲ್ಲಿ ಕಾಣಿಸ್ತಿದೆ. ಚೆನ್ನಾಗಿ ರೆಡಿಯಾಗಿದ್ದಾರೆ, ಸೂಪರ್ ಗುಡ್. ಆಯ್ತು, ಎಲ್ಲಿ ಹೋಗ್ತೀರಾ ಇಬ್ರು? ದೇವಸ್ಥಾನಕ್ಕೆ. ಸರಿ ಸರಿ, ಬನ್ನಿ ಬನ್ನಿ, ಫಾಸ್ಟ್. ಇನ್ನು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಇನ್ನು ಮನೆ ಹಿಂದ್ಗಡೆ ಒಂದು ದೇವಸ್ಥಾನ ಇತ್ತು, ರಾಮನ ದೇವಸ್ಥಾನ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.